ನಾನಿವತ್ತು ನಿಮಗೆ ತುಂಬ ಸುಲಭವಾಗಿ ರುಚಿಯಾಗಿರುವಂತಹ ಹೆಸರು ಕಾಳಿನ ಸಾರು ಹೇಗೆ ಮಾಡೋದಂತ ತಿಳಿಸಿಕೊಡ್ತಾ ಇದ್ದೇನೆ. ತುಂಬ ಕಡಿಮೆ ಸಮಯದಲ್ಲಿ ತುಂಬ ಟೇಸ್ಟಿಯಾಗಿ ಇದನ್ನು ತಯಾರಿಸಬಹುದು. ಅನ್ನ, ಮುದ್ದೆ, ಪುಟ್ಟು, ಚಪಾತಿ ಜೊತೆಗೆ ಎಕ್ಸಲೆಂಟ್ ಕಾಂಬಿನೇಷನ್ ಆಗಿರ್ತದೆ. ನಮಸ್ತೆ ವೀಕ್ಷಕರೇ, ನಿಧಿ ಅಡುಗೆ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್ ಮಾಡೋದರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಎನ್ನುವ ಆಪ್ಷನನ್ನು ಕ್ಲಿಕ್ ಮಾಡಿ. ಮೊದಲಿಗೆ ಇಲ್ಲಿ ಒಂದು 200 ಗ್ರಾಮ್ ಅಷ್ಟು ಹೆಸರು ಕಾಳನ್ನು ಒಂದು ಅರ್ಧ ಗಂಟೆಗಳ ಕಾಲ ನೆನೆಸಲಿಕ್ಕೆ ಹಾಕಬೇಕು. ಇದನ್ನಿಲ್ಲಿ ತೊಳೆದು ನಾನು ನೆನೆಸಲಿಕ್ಕೆ ಹಾಕಿದ್ದೇನೆ. ಈಗ ಇದು ಒಂದು 30 ಮಿನಿಟ್ಸ್ ನೆನೆಸಿದ್ದು ಆಗಿದೆ. ಇದರ ನೀರನ್ನು ನಾವು ಬಸಿದು ತೆಗಿಬೇಕು. ಹಾಗೂ ಕುಕ್ಕರ್ ಪ್ಯಾನ್ಗೆ ಸೇರಿಸಿ ಒಂದು ದೊಡ್ಡ ನೀರುಳ್ಳಿ ಹಾಗೂ ಒಂದು 2 ಚಿಕ್ಕ ಟೊಮೆಟೊ ಇದನ್ನು ಸ್ವಲ್ಪ ದೊಡ್ಡದಾಗಿ ತುಂಡು ಮಾಡಿ ಇದಕ್ಕೆ ಸೇರಿಸುವ. ಒಂದು 3 ಹಸಿಮೆಣಸು, 10 ಸಿಪ್ಪೆ ತೆಗೆದ ಬೆಳ್ಳುಳ್ಳಿಯ ಬೀಜ, 1/4 ಸ್ಪೂನಷ್ಟು ಅರಶಿನ ಹುಡಿ, 1 ಸ್ಪೂನ್ ಅಚ್ಚ ಖಾರದ ಹುಡಿ, ಸಾಧಾರಣ 1.5 ಸ್ಪೂನಷ್ಟು ಸಾಂಬಾರು ಹುಡಿ, ರುಚಿಗೆ ಉಪ್ಪನ್ನು ಸೇರಿಸುವ. ಹಾಗೂ ಒಂದು 3 ಕಪ್ಪಷ್ಟು ನೀರನ್ನು ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರನ್ನು ಗ್ಯಾಸಲ್ಲಿಟ್ಟು ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ 3 ಸೀಟಿಯನ್ನು ಕೂಗಿಸಿಕೊಳ್ಬೇಕು. ಈ ಹೆಸರು ಕಾಳಿದೆಲ್ಲ ಬೇಗ ಬೇಯುತ್ತದೆ. ಇದು ಬೇಯುವಷ್ಟರಲ್ಲಿ ಇದರ ಒಗ್ಗರಣೆಗೆ ನಾವು ತಯಾರು ಮಾಡೋಣ. ಒಗ್ಗರಣೆ ಚಿಕ್ಕ ಪ್ಯಾನಲ್ಲಿ 2 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಿ ಬಿಸಿಯಾದ ತಕ್ಷಣ ಒಂದು 1/4 ಸ್ಪೂನ್ ಸಾಸಿವೆ, 1/4 ಸ್ಪೂನ್ ಜೀರಿಗೆಯನ್ನು ಸೇರಿಸುವ ಹಾಗೂ ಫ್ರೈ ಮಾಡಿಕೊಳ್ಳುವ. ಇದು ಒಂದು ಇಲ್ಲಿ ಅರ್ಧ ನಿಮಿಷ ಫ್ರೈ ಮಾಡಿ ಸಿಡಿಯಲು ಪ್ರಾರಂಭವಾಗುವಾಗ ಅರ್ಧ ನೀರುಳ್ಳಿಯನ್ನು ಸಣ್ಣಗೆ ಹೆಚ್ಚಿಟ್ಟದ್ದು ಸೇರಿಸಬೇಕು. ಜೊತೆಗೆ 3 ಗರಿಯ ಕರಿಬೇವಿನ ಎಲೆಯನ್ನು ಸೇರಿಸಿ ಲೈಟಾಗಿ ಹುರ್ಕೊಳ್ಬೇಕು. ನೀರುಳ್ಳಿ ನೋಡಿ ಜಾಸ್ತಿ ಫ್ರೈ ಆಗುವ ಅಗತ್ಯ ಇಲ್ಲ, ಸ್ವಲ್ಪ ಲೈಟ್ ಆಗಿದ್ರ ಕಲರ್ ಚೇಂಜ್ ಆದರೆ ಸಾಕು. ಈ ಬದಿ ಕುಕ್ಕರಿಗೆ 3 ಸೀಟಿ ತೆಗೆದಾಗಿದೆ. ಹೆಸರು ಕಾಳು ಚೆನ್ನಾಗಿ ನೆನೆದಿರುವುದರಿಂದ ಇದು ಬೇಗ ಬೇಯ್ತದೆ. ಇದನ್ನು ಸ್ವಲ್ಪ ಮ್ಯಾಶ್ ಮಾಡಬೇಕು. ಮ್ಯಾಶರನ್ನು ಬಳಸಿ ಈ ರೀತಿ ಮ್ಯಾಶ್ ಮಾಡುವ. ಸಾರಿನ ಹದ ನೋಡಿ ಈ ರೀತಿ ಇರಬೇಕು. ಈಗ ಇದನ್ನು ಪುನಃ ಕುದಿಸಲಿಡ್ತಾ ಇದ್ದೇನೆ. ಈ ಬದಿ ನೀರುಳ್ಳಿ ನೋಡಿ ಲೈಟಾಗಿ ಫ್ರೈ ಆಗಿದೆ. ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ, ಸ್ವಲ್ಪ ಥಿಕ್ನೆಸ್ ಕೂಡ ಬಂದಿದೆ. ತಯಾರಿಸಿಟ್ಟ ಒಗ್ಗರಣೆಯನ್ನು ಸಾರಿಗೆ ಸೇರಿಸುವ, ಸೌಟಿಂದ ಮಿಕ್ಸ್ ಮಾಡುವ. 2 ನಿಮಿಷಗಳ ಕಾಲ ಇದನ್ನು ಕುದಿಸಿಕೊಳ್ಳುವ. ಈಗ ನೋಡಿ ಚೆನ್ನಾಗಿ ಕುದಿ ಬರಲು ಪ್ರಾರಂಭವಾಗಿದೆ. ಈ ಸಮಯದಲ್ಲಿ ಸಣ್ಣಗೆ ಹೆಚ್ಚಿಟ್ಟ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸುವ. ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡಿ ಪುನಃ 1-2 ನಿಮಿಷಗಳ ಕಾಲ ಇದನ್ನು ಕುದಿಸಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡುವ. ನೋಡಿ ಸಾರು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಈ ಸಾರಿನ ಕನ್ಸಿಸ್ಟೆನ್ಸಿ ಇದೆಯಲ್ಲ, ಇದೇ ರೀತಿ ಇರಬೇಕು, ಜಾಸ್ತಿ ತೆಳು ಮಾಡಬಾರ್ದು ಅಷ್ಟೇ. ಈಗ ನೋಡಿ ತುಂಬ ರುಚಿಯಾದ ಹೆಸರು ಕಾಳಿನ ಸಾರು ಸರ್ವಿಂಗಿಗೆ ರೆಡಿಯಾಗಿದೆ. ಇದನ್ನಿಲ್ಲಿ ನಾನು ಪುಟ್ಟು ಜೊತೆಗೆ ಸರ್ವ್ ಮಾಡ್ತಾ ಇದ್ದೇನೆ. ಪುಟ್ಟು ಜೊತೆಗೆ ಈ ಸಾರು ಇದೆಯಲ್ಲ, ಎಕ್ಸಲೆಂಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಸೊ ಇವತ್ತಿನ ಈ ಹೆಲ್ದಿಯಾದ ಟೇಸ್ಟಿಯಾದ ಹೆಸರು ಕಾಳಿನ ಸಾರು ನೀವು ಟ್ರೈ ಮಾಡಿ. ಇಷ್ಟವಾದರೆ ವಿಡಿಯೋಕ್ಕೆ ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.